ಇವತ್ತು ನಮ್ಮ ಶಂಕರ್ ಗಡ್ತಲ್ ಫಂಕ್ಷನ್. ನಮ್ಮ ಹಾಸ್ಟೆಲ್ ಇವತ್ತು ನಾಯಿಗಳು ಒಳ್ಳೆ ನಿದ್ದೆ ಹೊಡಿತಿತ್ತು. ಅದೇ ಟೈಮಿಗೆ ನಮ್ಮ ಹುಡುಗ ಇದ್ದನ್ ಫುಲ್ ಸ್ಪೀಡಾಗಿ ಬಂದ್ಬಿಟ್ಟು ಹಾರ ನೋಡ್ದ. ಆ ಸೌಂಡಿ ನಾಯಿಗಳು ಫುಲ್ ಗಾಬರಿ ಆಗ್ಬಿಟ್ಟಿತ್ತು. ಮತ್ತೆ ಇವತ್ತೇನಂದ್ರೆ ಪ್ರತಿದಿನ ತರನೇ ಕಾಲೇಜಿಗೆ ಹೊರಟೆ. ಆದ್ರೆ ಇವತ್ತೇನು ಸ್ಪೆಷಲ್ ಅಂದ್ರೆ ನಾನು ಎಲ್ಲರಿಗಿಂತ ಮುಂಚೆನೆ ಹೋಗ್ಬಿಟ್ಟಿದ್ದೆ ಕಾಲೇಜಿಗೆ. ಯಾರು ಬಂದೇ ಇರಲಿಲ್ಲ. ಆದ್ರೆ ನಮ್ಮ ಹುಡುಗ ಮಾತ್ರ ಬೆಳಗ್ಗೆನೆ ಫ್ರೀ ಫೈರ್ ಆಡ್ತಿದ್ದ ಒಬ್ನೇ. ಆಮೇಲೆ ಇವತ್ತು ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇರೋದಕ್ಕೆ ಒಳ್ಳೊಳ್ಳೆ ಸಾಂಗ್ ಆಗ್ತಿದ್ರು. ಕನ್ನಡ ಸಾಂಗ್ ಅದು ನಮ್ಮ ಕ್ಲಾಸ್ ರೂಮಿಗೆ ಕೇಳ್ತಿತ್ತು. ಒಳ್ಳೆ ಫೀಲ್ ಇತ್ತು ಮಾತ್ರ. ಆಮೇಲೆ ನಮ್ಮ ಮ್ಯಾಮ್ ಇದ್ದವ್ರು ಬೆಂಚಿ ಬಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಪಾಪ ಈ ಸಲ ಹುಡುಗರು ಪಾಸ್ ಆಗೋಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ನಾನು ಹೇಳ್ತಿದ್ರೆ ನಮ್ಮ ಹುಡುಗ ಮಾತ್ರ ಜಸ್ಟ್ ಸಿಲೆಬಸ್ ಮುಗಿಸ್ತವ್ರೆ ಅಂದ. ಆಯ್ತು ಇರ್ಲಿ ಬಿಡು ಅನ್ಕೊಂಡು ನೆಮ್ಮದಿ ಆಗಿದ್ರೆ ನೆಕ್ಸ್ಟ್ ಪೀರಿಯಡ್ ಸೆಮಿನಾರ್ ಅಂತ ಶಾಕ್ ಕೊಟ್ರು. ಪುಣ್ಯಕ್ಕೆ ಇವತ್ತು ನನ್ನ ಸೆಮಿನಾರ್ ಆಗಿರ್ಲಿಲ್ಲ. ಆಮೇಲೆ ಹೆಂಗೋ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಕನ್ನಡ ರಾಜ್ಯೋತ್ಸವ ರ್ಯಾಲಿ ಹೊರಟೆ. ಆಮೇಲೆ ರ್ಯಾಲಿ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಸೀದಾ ಊಟನಾರು ಮಾಡೋಣ ಅಂತ ಹೇಳಿ ಊಟಕ್ಕೆ ಹೋದೆ. ಅವಾಗ ಅಲ್ಲೇ ನಮ್ ಗೆಳೆಯ ತಿಂಡಿ ಹಾಕೊಡ್ತಿದ್ದ. ಅವನ ತಕ ತಿಂಡಿ ಹಾಕ್ಸ್ಕೊಂಡು ತಿನ್ಕೊಂಡು ಸೀದಾ ಹಾಸ್ಟ್ಲಿಗೆ ಬಂದೆ. ಆಮೇಲೆ ಸಂಜೆ ಫಂಕ್ಷನ್ ಇರೋದಕ್ಕೆ ನಾವು ನಮ್ಮ ಬಾಯ್ಸ್ ಎಲ್ಲ ಗಾಡಿ ತಗೊಂಡು ಸೀದಾ ಫಂಕ್ಷನಿಗೆ ಹೋದ್ವಿ. ಅಲ್ಲೇ ಸಾಂಗು ಡ್ಯಾನ್ಸು ಭಾಷಣ ಎಲ್ಲ ಕೇಳಿದ್ವಿ. ಆದ್ರೆ ಗರ್ಲ್ಸ್ ಅಷ್ಟು ಹುಡುಗಿರ್ ಮಾತ್ರ ಒಳ ಕೂತ್ಕೊಂಡು ಕೈದಿಗಳ ತರ ಫಂಕ್ಷನ್ ನ ಎಂಜಾಯ್ ಮಾಡ್ತಿದ್ರು. ಅದನ್ನ ನೋಡ್ಬಿಟ್ಟು ಒಂಥರ ಅನಿಸ್ತು. ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ. ಆಮೇಲೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಟೀ ಕುಡ್ಕೊಂಡು ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.